ನಮಸ್ಕಾರ, ಇದು ನಿಮ್ಮ GBS 63 ಅಪ್ಡೇಟ್ಸ್ ಯೂಟ್ಯೂಬ್ ಚಾನೆಲ್. ಅರಸೀಕೆರೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಸಾಮಾನ್ಯ ಸಭೆ. ಹರಪನಹಳ್ಳಿ ತಾಲೂಕಿನ ಅರಸೀಕೆರೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಸಾಮಾನ್ಯ ಸಭೆಯನ್ನು ಮಂಗಳವಾರ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಈ ಸಂಘದ ನಿರ್ದೇಶಕರ ಮತ್ತು ಮಾಜಿ ಅಧ್ಯಕ್ಷರಾದ ಡಾ. ಎಂ. ಸುರೇಶ್ ರವರು ಸಂಘವು ಬೆಳೆದು ಬಂದ ಬಗ್ಗೆ ಮಾತನಾಡಿ, ಅಂದಿನ ಬಳ್ಳಾರಿ ಜಿಲ್ಲೆ ಹರಪನಹಳ್ಳಿ ತಾಲೂಕು ಅರಸೀಕೆರೆ ಹೋಬಳಿ ಅರಸೀಕೆರೆ ಗ್ರಾಮದಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ, ವ್ಯವಸಾಯ ಸೇವಾ ಸಹಕಾರ ಸಂಘ ನಿಯಮಿತ ಸಂಘವು 1976-77ನೇ ಸಾಲಿನಲ್ಲಿ ಸಂಖ್ಯೆ DRYS 5253 ಅಥವಾ 76-77 ದಿನಾಂಕ 9/9/1976ರಲ್ಲಿ ನೋಂದಣಿಯಾಗಿರುತ್ತದೆ. ರೈತರ ಸರ್ವತೋಮುಖ ಅಭಿವೃದ್ಧಿಗಾಗಿ ರೈತರ ಹಿತಕ್ಕೋಸ್ಕರ ನಿರ್ಮಾಣವಾದ ಸಹಕಾರ ಸಂಘವಾಗಿರುತ್ತದೆ. ಸಂಘದ ಮುಖಾಂತರ ಘನ ಸರ್ಕಾರವು ವ್ಯವಸಾಯಗಾರರಿಗೆ ಅನುಕೂಲವಾಗುವಂತೆ ಶೂನ್ಯ ಬಡ್ಡಿ ದರದಲ್ಲಿ ಸಾಲವನ್ನು ಕೊಡುವುದು ಅದರ ಉದ್ದೇಶವಾಗಿರುತ್ತದೆ. ಇದಲ್ಲದೆ ಕಡಿಮೆ ಬಡ್ಡಿ ದರದಲ್ಲಿ ಮಧ್ಯಮಾವಧಿ ಸಾಲ ಹಾಗೂ ಮಹಿಳೆಯರಿಗಾಗಿ SHG ಅಂದರೆ ಸ್ವಸಹಾಯ ಸಂಘಗಳಿಗೆ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ನೀಡಿ ಅವರನ್ನು ಸ್ವಾವಲಂಬಿಗಳನ್ನಾಗಿ ಮಾಡುವುದು ಮುಖ್ಯ ಉದ್ದೇಶಗಳಲ್ಲಿ ಒಂದಾಗಿದೆ. ಸಂಘದ ಕೇಂದ್ರ ಕಚೇರಿಯು ಅರಸೀಕೆರೆ ಗ್ರಾಮದಲ್ಲಿದ್ದು, ಸಂಘದ ವ್ಯಾಪ್ತಿಯು ಅರಸೀಕೆರೆ, ಕಡಬಗೇರಿ, ಕಸವನಹಳ್ಳಿ, ಜೋಶಿಲಿಂಗಾಪುರ, ತಿಮ್ಲಾಪುರ ಒಟ್ಟು 5 ಗ್ರಾಮಗಳಿಂದ ಕೂಡಿರುತ್ತದೆ. NCDC ಸಹಾಯಧನದಲ್ಲಿ ಸ್ವಂತ ಗೋಡೌನ್ ಕಟ್ಟಡ ನಿರ್ಮಿಸಿಕೊಂಡಿದ್ದು, ಸದರಿ ಗೋಡೌನ್, ಕಚೇರಿ ಹಾಗೂ ಗೊಬ್ಬರ, ಬೀಜ ಸಂಗ್ರಹಣೆ, ಪಡಿತರ, ಆಹಾರ ಧಾನ್ಯ ವಿತರಣೆ ಮಾಡುತ್ತಾ ಬಂದಿರುತ್ತೇವೆ. ನಮ್ಮ ಸಂಘವು 2001 ರಿಂದ 2020 ನವೆಂಬರ್ವರೆಗೆ ದಾವಣಗೆರೆ ಜಿಲ್ಲೆಯಲ್ಲಿದ್ದು, 1/11/2025ರಂದು ಪುನಃ ಬಳ್ಳಾರಿ ಜಿಲ್ಲೆಗೆ ಬಂದಿರುತ್ತದೆ. ದಿನಾಂಕ 31/3/2025 932 ಜನರಿಗೆ KCC ಸಾಲ ರೂಪಾಯಿ 689.41 ಲಕ್ಷಗಳಷ್ಟು ಸಾಲ, MTL ಸಾಲವು 103.16 ಲಕ್ಷಗಳಷ್ಟು ಸಾಲ. ಪ್ರಸ್ತುತ ಸಂಘವು ಸದಸ್ಯರ ಸಂಖ್ಯೆ 2008 ಇದ್ದು, ಸದಸ್ಯರಿಂದ ಷೇರು ಮೊತ್ತವು ರೂಪಾಯಿ 90.3 ಲಕ್ಷ ಇರುತ್ತದೆ. ಸಂಘವು ಬಳ್ಳಾರಿ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ ಕೇಂದ್ರ ಕಚೇರಿ ಹೊಸಪೇಟೆ ಇವರಿಂದ KCC ಸಾಲ, ಮಧ್ಯಮಾವಧಿ ಸಾಲ ಹಾಗೂ SHG ಸಾಲವನ್ನು ಸಂಘದ ಸದಸ್ಯರಿಗೆ ವಿತರಣೆ ಮಾಡಿರುತ್ತದೆ. ಸಂಘವು ಬ್ಯಾಂಕಿನಿಂದ ಪಡೆದ ವಿತರಣೆ ಮಾಡಿರುವ ಸಾಲದ ವಸೂಲಿಯು ಪ್ರತಿಶತ 99.27% ಇರುತ್ತದೆ. ಕೃಷಿಯೇತರ ಸಾಲದ ವಸೂಲಾತಿಯು 60% ಇರುತ್ತದೆ. ಸಂಘವು 2013-14 ರಿಂದ 2024-25ನೇ ಪ್ರಸ್ತುತ ಸಾಲಿನವರೆಗೆ ನಿವ್ವಳ ಲಾಭವನ್ನು ಸಾಗುತ್ತಾ ಬಂದಿರುತ್ತದೆ ಎಂದು ತಿಳಿಸಲು ಸಂತೋಷದಾಯಕ ಎನಿಸುತ್ತದೆ. ಹಾಗೂ ನಮ್ಮ ಸಂಘವು ಪ್ರಸ್ತುತ ವರ್ಷದಲ್ಲಿ ಸಂಪೂರ್ಣ ಕಣೀಕೃತಗೊಳಿಸಿ ವ್ಯವಹಾರದಲ್ಲಿ ಪಾರದರ್ಶಕತೆ ಹೊಂದಿದೆ. ಈ ಸಂಘದ ಮುಂದೆ ಹಲವಾರು ಸಮಸ್ಯೆಗಳಿವೆ. ಈ ವರ್ಷ ರೈತರಿಗೆ ಸಂಪೂರ್ಣವಾಗಿ ಗೊಬ್ಬರ ಒದಗಿಸಲು ಸಾಧ್ಯವಾಗಲಿಲ್ಲ. ರೈತರಲ್ಲಿ ಕ್ಷಮೆ ಇರಲಿ ಎಂದರು. ಈ ಸಂದರ್ಭದಲ್ಲಿ ಈ ಸಂಘದ ಅಧ್ಯಕ್ಷರಾದ ಇಟಿಗಳ್ಳಿ ಬಸವರಾಜ್, ಉಪಾಧ್ಯಕ್ಷರಾದ ಏಕಾಂತಪ್ಪ, ನಿರ್ದೇಶಕರಾದ ಡಾ. ಎಂ. ಸುರೇಶ್, ಚಂದ್ರಪ್ಪ, ಐ. ಸಲಾಂ ಸಾಬ್, ಸಿದ್ದಪ್ಪ, ಭೀಮಪ್ಪ, ತಿಮ್ಮಪ್ಪ, ಕೆ. ಲಕ್ಷ್ಮಿ, ಕರಿಬಸಮ್ಮ, ಕಾರ್ಯದರ್ಶಿ ಎಂ. ಸೀನಪ್ಪ, ಗ್ರಾಮದ ಮುಖಂಡರಾದ ದೊಡ್ಡ ಹನುಮಪ್ಪ, ಎಂ. ಚಂದ್ರಪ್ಪ, ಕೆ. ಮಾಂತೇಶ್, ರೈತ ಮುಖಂಡ H. ಹಾಲಪ್ಪ, ಷಣ್ಮುಖಪ್ಪ, ಎ. ಬಿ. ಮಲ್ಲಿಕಾರ್ಜುನ ಗೌಡ, ಅಜ್ಜಪ್ಪ ಮತ್ತು ಸಾಕಷ್ಟು ಸಂಖ್ಯೆಯಲ್ಲಿ ಷೇರುದಾರರು, ರೈತರು ಸೇರಿದ್ದು ಪ್ರಾರ್ಥನೆಯನ್ನು ಬಿ. ಷಣ್ಮುಖಪ್ಪ ಮಾಡಿದರು ಹಾಗೂ ಸಂಘದ ಸಿಬ್ಬಂದಿ ವರ್ಗ ಪಾಲ್ಗೊಂಡಿದ್ದರು. ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿಯಾದಂತಹ ಯೋಜನೆಯ ಅಡಿಯಲ್ಲಿ ಕನಿಷ್ಠ ಬೆಂಬಲ ಯೋಜನೆಯಲ್ಲಿ ನಮ್ಮ ಭಾಗದ 1044 ರೈತರಿಂದ ರಾಗಿಯನ್ನ 21,131 ಕ್ವಿಂಟಲ್ ರಾಗಿಯನ್ನು ಖರೀದಿ ಮಾಡಿದ್ದೇವೆ. ಹಾಗೂ 67 ರೈತರಿಂದ 5,167 ಕ್ವಿಂಟಲ್ ಜೋಳವನ್ನ ಖರೀದಿ ಮಾಡೋದ್ರ ಮೂಲಕ ರೈತರಿಗೆ ಅನುಕೂಲವನ್ನ ಮಾಡಿಕೊಡಲಾಗಿದೆ ಅನ್ನೋದನ್ನ ನಾವಿಲ್ಲಿ ಕಾಣ್ತೀವಿ. ನಂತರ ನಮ್ಮ ಸಂಘದ ಲಾಭ ನಷ್ಟವನ್ನ ಅಥವಾ ಲಾಭ ಹಾನಿಯನ್ನ ನೋಡುವುದಾದ್ರೆ, ನಮ್ಮ ಸಂಘವು ಕಳೆದ 10 ವರ್ಷಗಳಿಂದ ಸತತವಾಗಿ ಲಾಭದಲ್ಲಿ ಮುಂದುವರಿಯುತ್ತಾ ಬಂದಿದೆ. ಪ್ರಸಕ್ತ
2025ನೇ ಆರ್ಥಿಕ ವರ್ಷದಲ್ಲಿ 3.30 ಲಕ್ಷ ನಿವ್ವಳ ಲಾಭ ಗಳಿಸಿರುವುದನ್ನ ಮಹಾಜನ ಸಭೆಯ ಅವಗಾಹನೆಗೆ ತರಲಾಗಿದೆ. ಸಂಘದ ಆರೋಗ್ಯಕರ ಸದೃಢವಾದ ಸಂಪತ್ತಿನ ಪರಿಸ್ಥಿತಿಯನ್ನು ನಿರ್ಧರಿಸಲು ದಿನಾಂಕ 31/3/2025 ಅಂತ್ಯಕ್ಕೆ 13.18 ಲಕ್ಷಗಳನ್ನ ಅನುತ್ಪಾದಿತ ಆಸ್ತಿಗಳ ವಿವರಣೆಗಳಿಗೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ. ನಂತರ ಈ ವರ್ಷ ನಮ್ಮ ಸಂಘದ ರೈತರ ಮಕ್ಕಳಿಗೆ SLCಯಲ್ಲಿ ಯಾರು 70% ಗಿಂತ ಹೆಚ್ಚು ಪರ್ಸೆಂಟೇಜ್ ಅನ್ನ ಪಡೆದರೋ ಅಂತ ನಮ್ಮ ಸಂಘದ ಸದಸ್ಯರ ಮಕ್ಕಳಿಗೆ ಆಯ್ಕೆಯನ್ನು ಮಾಡಿ ಅವರಿಗೆ ನಮ್ಮ ಸಂಘದ ವತಿಯಿಂದ ಗೌರವಿಸುವಂತ ಮತ್ತು ಸನ್ಮಾನಿಸುವಂತ ಕಾರ್ಯವನ್ನು ಕೂಡ ನಾವು ಈ ವರ್ಷ ಪ್ರಾರಂಭ ಮಾಡಿದೆವು. ನಾವು ನಮ್ಮ ಡೆಪಾಸಿಟ್ ನಲ್ಲಿ ನಾವು ಅದಕ್ಕೆ ಸಾಲ ರೂಪದಾಗಾಯ್ತು ಕೈಗಡೆ ತಗೊಂಡು ನಮ್ಮ ರೈತರಿಗೆ ಎಷ್ಟು ಸ್ಟಾಕ್ ಬೇಕೋ ಅಷ್ಟು ಗೊಬ್ಬರನ ನೀವು ಸ್ಟಾಕ್ ಮಾಡ್ಕೊಳಕ ನೀವೆಲ್ಲರೂ ಸನ್ನದ್ಧರಾಗ್ರಿ ಅಂತ ಹೇಳಿದ್ರೆ ಒಳ್ಳೆ ಸಲಹೆ. ಅದಕ್ಕೆ ನಾವು ಸನ್ನದ್ಧರಾಗಿರ್ತೇವೆ. ಕಾರ್ಯದರ್ಶಿಗಳವರೇ, ನಮ್ಮ ಸಹಕಾರ ಸಂಘದಿಂದ ರೈತರಿಗೆ ಎಷ್ಟು ಗೊಬ್ಬರ ಬೇಕಾಗತ್ತೆ ಅನ್ನೋದು ಈಗ ನಿಮಗೆ ಗೊತ್ತೈತಿ. ಅದರ ಪ್ರಕಾರ ಈಗ ಆಡಳಿತ ಮಂಡಳಿ ಗೊತ್ತಿಲ್ಲ. ನೀವು ಅದ್ರ ಪ್ರಕಾರ ಗೊಬ್ಬರ ಎಷ್ಟು ತರಿಸಿದ್ರೆ ನಮ್ಮ ರೈತರಿಗೆ ಸಬ್ಸಿಡಿ ಆಕತಿ. ಯಾರಿಗೂ ತಾರತಮ್ಯ ಇಲ್ದಂಗೆ ನಾವು ಕೊಡಬಹುದು ಗೊಬ್ಬರ ಅನ್ನೋದು ಒಂದು ಅಂದಾಜು ಪಟ್ಟಿ ನೀವು ರೆಡಿ ಮಾಡ್ಕೊಂಡು ಮುಂದಿನ ಸರಿ ಗೊಬ್ಬರ ಇದ್ರೆ ನಾವು ಅದಕ್ಕೆ ಪ್ರಿಪರೇಷನ್ ಆಗ್ತೇವೆ. ರೈತರಿಗೆ ಈಗ ನಿಮ್ದೇ ಸಂಘ ಇದು. ಈಗ ಎಲ್ಲರೂ ಸದಸ್ಯರ ನೀವು ಎಲ್ಲರೂ ಸದಸ್ಯರ. ವರದಿ ಮಹೇಶ್, ಹಿರಿಯ ಪತ್ರಕರ್ತರು. ನಮಸ್ಕಾರ. ಇದು ನಿಮ್ಮ GBH 63 ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ದಯಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್, ಲೈಕ್, ಕಮೆಂಟ್ ಮಾಡಿ. ಧನ್ಯವಾದಗಳು.